ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 4 ದಶಕಗಳ ಕಾಲ ಸಂಗೀತ ಲೋಕದಲ್ಲಿ ಅಪಾರ ಸಾಧನೆ ಮಾಡಿದ್ದ ಎಸ್ ಜಾನಕಿ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಬಗ್ಗೆ ವಾಣಿ ಹರಿಕೃಷ್ಣ ಅವರು ನಮ್ಮ ಪ್ರತಿನಿಧಿ ಸುರೇಶ್ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಗಾಯಕಿ ವಾಣಿ ಮೇಡಮ್ ಈಗ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಮ ಅವರ ಒಂದು ಒಡನಾಟ ಅಮ್ಮ ಮಗಳ ರೀತಿಯಾದಂಥ ಒಂದು ಒಡನಾಟ. ಅಮ್ಮನಿಗೆ ನಾವು ಕೇಳ್ತೀವಲ್ಲ, ಅಮ್ಮ ನನಗೆ ಬಟ್ಟೆ ಬೇಕು, ಅಮ್ಮ ನನಗೆ ಒಂದು ಇದು ಬುಕ್ ಬೇಕು, ಅಮ್ಮ ಏನಾದ್ರು ಕೇಳ್ತೀವಲ್ಲ, ಆ ರೀತಿಯಾದಂಥ ಒಡನಾಟ ಹೇಗಿತ್ತು ಅಮ್ಮ ನಿಮ್ಮ ಅವರೊಂದು? ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾತ ಜಿ ಕೆ ವೆಂಕಟೇಶ ಆಗಿರೋದ್ರಿಂದ ನಾವೆಲ್ಲ ಹಾಲಿಡೇಸ್ ಚೆನ್ನೈಗೆ ಹೋಗ್ತಾ ಇದ್ದಾಗ ಆವಾಗಿಂದ ನೋಡಿದ್ದೀನಿ ನಾನು. ಅವರು ನಮ್ಮ ತಾತನ ಮನೆಗೆ ಬಂದಿದ್ದರು. ಆಮೇಲೆ ನಾನು ಅಲ್ಲಿದ್ದಾಗ ಅವ್ರ ಸೊಸೆನೂ ಒಂದು ಸರಿ ಬಂದಿದ್ದರು. ಆಮೇಲೆ ಸ್ಟುಡಿಯೋಲಿ ತುಂಬ ಸಲ ನಾನು ಅವ್ರದ್ದು ರೆಕಾರ್ಡಿಂಗ್ಸ್ ಎಸ್ ಪಿ ಅಂಕಲ್ ಕೇಳ್ತಿದ್ದು. ಆಮೇಲೆ ಫಸ್ಟ್ ಟೈಮ್ ಅವ್ರನ್ನ ಕೇಳಿದ್ದೆ ನನ್ನ ಸಂಗೀತ ಚಿಕ್ಕವಳಿಂದ ಆಡ್ತಾ ಇದ್ದಿದ್ದರಿಂದ ಸಿನಿಮಾ ಹೈ ರೇಂಜ್ ಆಡೋಕ್ಕಾಗಲ್ಲ ಅನ್ನುವಾಗ ಅವರೇ ನನಗೆ ಅಡ್ವೈಸ್ ಮಾಡಿದ್ದಿದ್ದು, ನೀನು ಸಂಗೀತನೂ ಹೈ ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡು ಅಂತ. ಅವ್ರು ಹೇಳಿದ್ಮೇಲೆ ನಾನು ಆ ಥರ ಪ್ರಾಕ್ಟೀಸ್ ಮಾಡಿ ನಂಗೆ ಸ್ವಲ್ಪ ಆದರೂ ಸಿನಿಮಾ ಹಾಡೋಕ್ಕೆ ಸ್ವಲ್ಪ ಯೋಗ್ಯತೆ ಬಂತು. ನನಗೆ ಇಷ್ಟ ಆದರೂ ನಾನು ಹಾಡಿರೋದಂದರೆ ನಾನು 4 ವರ್ಷದಲ್ಲಿ ಫಸ್ಟ್ ಹಾಡಿದ್ದೆ ಅವ್ರದ್ದೇ ಗಜಮುಖನ ಗಣಪತಿಯ. ಚಿಕ್ಕವಳಿಂದನೂ ನನಗೆ ಅವರೇ ಇನ್ಸ್ಪಿರೇಷನು. ನಮ್ಮ ಅಮ್ಮನೂ ಅವ್ರ ಹಾಡೆಲ್ಲ ಹೇಳ್ಕೊಡೋರು. ಈ ಕನ್ನಡ, ತಮಿಳು, ತೆಲುಗು ಎಲ್ಲ ತುಂಬ ಹಾಡುಗಳು ಅವ್ರದ್ದು ನಾನು ಯಾವಾಗೂ ಹಾಡ್ತಾಯಿರ್ತೀನಿ. ನನಗೆ ಎಷ್ಟೇ ಸಿಂಗರ್ಸ್ ಬಂದ್ರೂ ನನಗೆ ಅವ್ರು ಹಾಡೋದೇ ಇಷ್ಟ. ಅವ್ರ ಎಕ್ಸ್ಪ್ರೆಷನ್ಸ್ ಥರ ಯಾರೂ ಕೊಡೋಕ್ಕಾಗಲ್ಲ. ಮತ್ತು ಅವ್ರದ್ದು ಕೆಲವು ಫೋಟೋಸ್ ಎಲ್ಲ ನಂಗೆ ಕೊಟ್ಟಿದ್ದರು. 7-8 ಫೋಟೋಸ್ ಕೊಟ್ಟಿದ್ದರು. ಬೆಂಗಳೂರು ಬಂದಾಗ ಒಂದು ದಿವಸ ಅವ್ರ ಜೊತೆನೇ ಇದ್ದೆ. ಅವ್ರ ಪಕ್ಕನೇ ಮಲ್ಕೊಂಡಿದ್ದೆ. ಅವ್ರ ಕಾಲು ಇಸ್ಕಿದ್ದೆ. ಅದಕ್ಕೆ ಇವಾಗ ನನಗೆ ಅವ್ರ ಪಾದ ನೋಡುವಾಗ ತುಂಬ ದುಃಖ ಇತ್ತು. ಬೆರಳೆಲ್ಲ ಫುಲ್ಲು ಗಾಯ ಥರ. ನೀವು ಜ್ಯೂರಿಲಿ ಕುತ್ಕೊಂಡಂಥ ಸಂದರ್ಭದಲ್ಲಿ ಅವರ ಒಂದು ಗೀತೆಗಳು ಕೂಡ ಆಗ್ತಾ ಇರುತ್ತೆ, ನಮ್ಮ ಜೀ ವಾಹಿನಿಯಲ್ಲೇ ಆಗ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಆ ನೆನಪುಗಳು ಹೇಗಿತ್ತು? ಆ ಸಂದರ್ಭದಲ್ಲಿ ಯಾವ ಗೀತೆಗಳನ್ನು ನೀವು ಕೇಳುವಂಥ ಸಂದರ್ಭ, ನಾನು ಈ ಸಾಂಗ್ನ ಇಲ್ಲಿ ಆಡಬೇಕು ಅಂತ ಅನಿಸುತ್ತೆ ಇವತ್ತು ಅನಿಸಿದೆ ಆ ಕಾರ್ಯಕ್ರಮದಲ್ಲಿ ಅವರ ಗೀತೆ ಅಂತ ಬಂದಾಗ? ಆ ಕಾರ್ಯಕ್ರಮದಲ್ಲಿ ನನಗೆ ನಾನು ಯಾವಾಗೂ ಹಂಸಲೇಖ ಸರ್ದು ಬಂದ ಮೇಘರಾಜ, ಮಳೆ ಬಂದಾಗೆಲ್ಲನೂ ಹಾಡ್ಕೊತೀನಿ. ಮತ್ತು ಅವ್ರದ್ದು ಎಲ್ಲ ಲ್ಯಾಂಗ್ವೇಜಲ್ಲೂ ಅಷ್ಟೇ, ಮಳೆ ಬಂದರೆ ಖುಷಿ ಆದರೆ ತುಂಬ ನಾನು ಅವ್ರ ಹಾಡುಗಳೇ ಹಾಡ್ಕೊಳ್ಳೋದು. ಪ್ರೀಶಿಯಸ್ ಗಿಫ್ಟ್ ಅಂತೇಳಿ ನಿಮಗೆ ಅವರ ಒಂದು ಒಡನಾಟದಲ್ಲಿ ಸಿಕ್ಕಿರುವಂಥದ್ದೇನು? ಸೀರೆ. ನಾನು ಅವ್ರಿಗೆ ನೀವು ಹುಟ್ಟಿರೋ ಸೀರೆ ಒಂದು ಕೊಡಿ ಅಂದಿದ್ದೆ. ಆವಾಗ ಈ ಸೀರೆ ಕೊಟ್ಟಿದ್ದರು. ಕಡೆಯದಾಗಿ ಏನಾದರೂ ಹೇಳಿದವ್ರೆ ಅವರ ಅಭಿಮಾನಿಗಳಿಗೆ, ಜೊತೆಗೆ ಅವರ ಒಂದು ಅಂತ್ಯ ಸಂಸ್ಕಾರ ಮೈಸೂರಿನಲ್ಲಿ ಈಗಾಗಲೇ ನಡೀತಿರುವಂಥ ಅದ್ರ ಬಗ್ಗೆ ಹೇಳಿದ್ರು. ಅವರಿಂದ ನಾವು ಕಲಿಯೋದು ತುಂಬ ಇದೆ. ಏನಂದರೆ ಅವರು ಅಷ್ಟು ದೊಡ್ಡ ಗಾಯಕಿಯಾಗಿದ್ದರು. ಎಲ್ಲರನ್ನೂ ತುಂಬ ನಗುಮುಖದಿಂದ ಮಾತಾಡ್ಸ್ತಾಯಿದ್ರು, ತಪ್ಕೋತಾಯಿದ್ರು. ಇವಾಗಿನ ಸಿಂಗರ್ಸು ಮೇಯ್ನಾಗಿ ಕಲಿಬೇಕಾಗಿರೋದು, ಇವಾಗೆಲ್ಲ ನಮ್ಮ ಮುಂದೆ ಬೆಳೆದವ್ರೆ ಜೂನಿಯರ್ಸ ನಮ್ಮ ಹತ್ರ ಮಾತಾಡ್ಸಲ್ಲ. ಅವ್ರು ಅಷ್ಟು ದೊಡ್ಡವರಾಗಿದ್ರೂ ತುಂಬ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಸ್ತಾಯಿದ್ರು, ತುಂಬ ವಿನಯತೆಯಿಂದ ಇರ್ತಾಯಿದ್ರು. ಆಮೇಲೆ ಇಲ್ಲಿ ನಮ್ಮ ಪುಣ್ಯ ಅವರು ಹೈದ್ರಾಬಾದು ಆಗಿದ್ದರು, ಆಂಧ್ರದವ್ರು ಆಗಿದ್ದರು. ಮೈಸೂರಲ್ಲಿ ಅವ್ರಿಗಿಲ್ಲೇ ಇಷ್ಟ ಅಂತ ಇದ್ದು ಇಲ್ಲ. ಸೊ ಇದಿಷ್ಟು ವಾಣಿ ಮೇಡಮ್ ಅವರ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು.